4ನೇ ತಾರೀಕು 7ನೇ ತಿಂಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಕೊಡ್ತಾರೆ. ಇಂಥ ಒಂದು ಗಂಭೀರವಾದ ಪ್ರಕರಣವನ್ನ SP ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ. SP ಅವ್ರು ಇರಲ್ಲ, ಅಡಿಷನಲ್ SP ಅವ್ರನ್ನ ಭೇಟಿ ಮಾಡಿ ಹೇಳ್ಬಿಟ್ಟು ಬರ್ತಾರೆ. ಅಡಿಷನಲ್ SP ಅವರು ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಬೆದರಿಕೆನ ಹಾಕ್ತಾರೆ, ನಿಲ್ಸ್ರಿ ಅಂತಂದೇಳಿ. ಆದ್ರೆ ಇವತ್ತೋಗಿ ಇವರು ಸಂತೋಷವಾಗಿ ಬರ್ತಾರೆ. ಅಡಿಷನಲ್ SP ಸಾಹೇಬ್ರು ಬಂದವ್ರೆ, ಮಾತಾಡಿದ್ದಾರೆ, ನಮಗೆ ರಕ್ಷಣೆ ಸಿಕ್ಬಿಡ್ತು, ನಮಗೆ ಸಂತೋಷ ಆಯ್ತು ಅಂತಂದೇಳ್ಬಿಟ್ಟು ಬರ್ತಾರೆ. ಬಂದ್ರೆ ತಿರುಗಿ ಮತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ಅದೇ ದೌರ್ಜನ್ಯ, ಅದೇ ದಬ್ಬಾಳಿಕೆಗಳು ಹಂಗೆ ಕಂಟಿನ್ಯೂ. ಅದಕ್ಕೆ ಮೀರಿ ಇಂಥ ಒಂದು ಮಾತುಗಳನ್ನ ಸಹಿಸ್ಕೊಳ್ಳಾರ್ದಲ್ಲೇ ಮೊನ್ನೆ IG ಸಾಹೇಬ್ರಿಗೂ ಸಹ ನಾನೇ ಖುದ್ದು ಕರ್ಕೊಂಡೋಗಿ IG ಸಾಹೇಬ್ರಿಗೂ ಸಹ ದೂರು ಕೊಟ್ಟಿದ್ದೆ. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ನಿರ್ದೇಶನಾಲಯದಿಂದ ಪರಿಶಿಷ್ಟರ ಭೂಮಿಗೆ ರಕ್ಷಣೆ ಮತ್ತು ಪರಿಶಿಷ್ಟರ ರಕ್ಷಣೆ ಕೊಡಿ ಅಂತಂದೇಳಿ ಅವರು ಕೊಟ್ಟಿದ್ರು. ಇಷ್ಟೆಲ್ಲ ಕೊಟ್ಟಿದ್ದಾದ್ಮೇಲೂ ಇವರು ಇವತ್ತಿಗೂ ಸಹ ನೀನಿನ್ನು ಬದುಕಿದೀಯಾ, ಸತ್ತಿದ್ಯಾ, ಎದುರಾಳಿಗಳು ಅಷ್ಟು ದೊಡ್ಡ ಪ್ರಭಾವಿಗಳು, ಶಕ್ತಿಶಾಲಿಯರು ಅಂತಂದೇಳ್ಬಿಟ್ಟು ಇರೋರು, ನೀನು ಅಟ್ಲೀಸ್ಟ್ ವಾಚ್ ಮಾಡಿದ್ಯಾ? ಅಲ್ಲೇನ್ ನಡೆದೈತೆ ಅಂತ ನೋಡಿದ್ಯಾ? ಇಂಥ ಬೇಜವಾಬ್ದಾರಿಯಾದ ಒಂದು ಕರ್ತವ್ಯ ಲೋಪ ಎಸಗುವಂತ, ಕರ್ತವ್ಯ ನಿರ್ಲಕ್ಷ್ಯ ಮಾಡುವಂತ ಒಂದು ನಾಗರಿಕರು ಅಸಹ್ಯ ಪಡುವ ರೀತಿಯಾದ ನಡವಳಿಕೆ ಇದೆಯಲ್ಲ. ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಯ್ಯ ಗುತ್ತೇದಾರ್ ಮೇಲೆ ನಮ್ಮೆಲ್ಲರಿಗೂ ಸಹ ಬಹುದೊಡ್ಡ ಅಸಮಾಧಾನ ಇದೆ. ಹಾಗಾಗಿ ನಾವು ಸರ್ಕಾರವನ್ನ, ಮಾನ್ಯ ಗೃಹ ಮಂತ್ರಿಗಳನ್ನ, ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಅವನೇನು 75 ವರ್ಷ ಮುದುಕನ ಮೇಲೆ ದೌರ್ಜನ್ಯನ ಮಾಡಿ, ದಬ್ಬಾಳಿಕೆಯನ್ನ ಮಾಡಿ, ತನ್ನದಲ್ಲದ ಕರ್ತವ್ಯದಲ್ಲಿ ಮೂಗುರು ತೋರಿಸಿ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಹಣ ಮಾಡ್ಲಿಕ್ಕೆ ನೀನು ಆಲೋಚನೆಯನ್ನು ಮಾಡಿ ಬಲಾಢ್ಯರಿಗೆ ರಕ್ಷಣೆ ಕೊಟ್ಟು ಬಲಾಢ್ಯರು ಕಳ್ತನ ಮಾಡ್ಲಿಕ್ಕೆ, ಇದು ಕಳ್ತನ. ಇದು ರಾತ್ರಿ 7 ಗಂಟೆಗೆ ಕಂಡರೋಲ್ದಲ್ಲಿ ಬಂದ್ಬಿಟ್ಟು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇರೋಂಥ ಜಮೀನ ಪರಿಶಿಷ್ಟ ಭೂಮಿಯಲ್ಲಿ ರಾತ್ರಿ 2 ಗಂಟೆಯಲ್ಲಿ ಬಂದ್ಬಿಟ್ಟು ನೀನು ಮರಗಳು ಕಡಿಸ್ತೀಯ, ಕಡ್ಕೊಂಡು ಒತ್ಕೊಂಡು ಹೋಗ್ತಿದ್ರೆ ಕಳ್ತನ ಅಲ್ಲದೆ ಏನನ್ನಕ್ಕಾಗ್ತದೆ? ಇದನ್ನ ಕಳ್ತನ ಅಲ್ಲದೆ ಬೇರೆ ಏನನ್ನಕ್ಕಾಗ್ತದೆ? ಕಳ್ಳತನ ಬರಕ್ ಸಾಧ್ಯ? ನಾವು 6 ವರ್ಷ ಹೋಗಿದ್ದೀವಿ. ನಾವು ಈ ಭೂಮಿಯ ಮಾಲೀಕರು, ಈ ಮಣ್ಣಿನ ಮಾಲೀಕರು. ಹಾಗಾಗಿ ನಾವು ಹಗಲೊತ್ತಲ್ಲಿ ಬಂದು ನಾವು ರಕ್ಷಣೆ ಮಾಡಿದ್ದೀವಿ. ರಾಜಾರೋತ್ಸವಕ್ಕೆ ನಮ್ಮ ನೋವುಗಳನ್ನ ಮಾಧ್ಯಮದ ಮುಂದ್ಗಡೆ ಹೇಳ್ಕೊಳಕ್ಕೆ ನಾವು ಹೊರಟಿದ್ದೀವಿ. ಅವರು ನಾಗರಿಕರಾದ್ರೆ, ಅವ್ರ ದಾಖಲೆಗಳಿದ್ರೆ ಬಂದು ಮಾತಾಡ್ಲಿ, ಮಾಧ್ಯಮದ ಮುಂದ್ಗಡೆ ಬರ್ಲಿ, ಪೊಲೀಸ್ ಸ್ಟೇಷನ್ಗೆ ಬರ್ಲಿ, ಚರ್ಚೆಗೆ ಬರ್ಲಿ. ಅವರು ಸಾಧ್ಯನಾ ಅವ್ರಿಗೆ? ಅದನ್ನ SC/ST DCRE ಸೆಲ್ಗೆ ನಾವು ಬಹಳ 15-20 ವರ್ಷಗಳಿಂದ DCRE ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ಅದಕ್ಕೆ ಅಧಿಕಾರ ಇಲ್ಲ, ಜುಡಿಷಿಯಲ್ ಪವರ್ ಇಲ್ಲ. ಅಲ್ಲಿಕ್ಕೆ ತಾವು ಅದಕ್ಕೆ ಪವರ್ ಕೊಡ್ರಿ, ಅದಕ್ಕೆ ಪವರ್ ಕೊಡ್ರಿ, ಅದಕ್ಕೆ ಪವರ್ ಕೊಡಿ ಅಂತಂದೇಳಿ ಇಡೀ ಸಮುದಾಯದ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಸಿ ಒಂದು 100 ಹೋರಾಟಗಳು ಮಾಡಿರ್ಬೋದು, 1000 ಮನೆಗಳು ಕೊಟ್ಟಿರ್ಬೋದು. ಆ 1000 ಮನೆಗಳು, 100 ಹೋರಾಟಗಳ ನಂತರ DCRE ಜಾರಿ ಆಯ್ತು. ಆದ್ರೆ DCRE ಅವ್ರು ಏನ್ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇವ್ರು ದೂರ ತಗೊಂಡು ಕೊಟ್ರೆ FIR ಮಾಡಿದ್ರನ್ರಿ ನೀವು? ಇದಕ್ ಬೇಕಾಯ್ತಾ DCRE ನಿಜವಾಗ್ಲೂ ಕೆಲಸ ಮಾಡ್ತಾ ಆಯ್ತಾ? ಯಾರ ಪರವಾಗಿದೆ DCRE? ಇಂಥ ಗಂಭೀರವಾದ ಪ್ರಕರಣದಲ್ಲಿ, ಇಂಥ ಹಗಲ್ದೊರಡೆ ಪ್ರಕರಣದಲ್ಲಿ, ಇಂಥ ಭೂಮಿ ಲೂಟಿ ಪ್ರಕರಣದಲ್ಲಿ ತಗೊಂಡೋಗಿ ದೂರು ಕೊಟ್ರೆ ಕರೆದ್ಬಿಟ್ಟು ಪಂಚಾಯತ್ಗೆ ಮಾಡಿ ನೀವು ಕೋರ್ಟ್ಗೆ ಹೋಗ್ರಿ, ಅದನ್ನ ಹೋಗ್ರಿ, ಇದನ್ನ ಹೋಗ್ರಿ ಅಂತ ಸಬೂಬ ಹೇಳ್ತೀರಲ್ವಾ? ಮತ್ತೆ ಹೇಳಿ, ನಾಗರಿಕ ಬಂಧುಗಳು, ಮಾಧ್ಯಮ ಮಿತ್ರರು, ನೀವೇ ನಮ್ಗೆ ಆಧಾರಗಳು. ನೀವ್ ಹೇಳಿ, ಈ ಬಡವ ಎಲ್ಲಿ ಹೋಗ್ಬೇಕು? ಕಾನೂನು ಕೈ ಚೆಲ್ಲಿದೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೈ ಚೆಲ್ಲಿದ್ದಾರೆ, DCRE ಕೈ ಚೆಲ್ಲಿದ್ದಾರೆ. ಎಲ್ಲೋಗ್ಬೇಕು ಈ ವಜ್ಜ? ಎಲ್ಲೋಗ್ಬೇಕು ಈ ವಜ್ಜ? ಈ ವಯಸ್ಸಲ್ಲಿ ಇವರ ಅರ್ಧ ವಯಸ್ಸಿನ ವ್ಯಕ್ತಿ ಹತ್ರ ನಿಮ್ಮ ಅಮ್ಮನ್ನಾಕಿ ಅನ್ನಿಸ್ಕೋಬೇಕಾ? ನಾಚಿಕೆ ಆಗಲ್ವಾ? ಒಬ್ಬ ಪೊಲೀಸ್ ಆಫೀಸರ್ ಬಾಯಿನಲ್ಲಿ ಬರೋ ಮಾತಾ ಇದು. ನಿನ್ನ ಕೆಳಗಡೆ ಅನೇಕ ಜನ ಸ್ಟಾಫ್ಗಳಿದ್ದಾರೆ, ನಿನ್ನೆ ಫಾಲೋ ಮಾಡ್ಬೇಕು ಅವರೆಲ್ಲನ. ಸುಮಾರು 2.5 ಲಕ್ಷ ಜನಸಂಖ್ಯೆ ಇರೋ ತಾಲೂಕು, 2.5 ಲಕ್ಷ ಜನಕ್ಕೆ ನೀನು ಮಾದರಿಯಾಗಿರ್ಬೇಕು, ನಾಗರಿಕರು ಇರಬೇಕು. ನಿನ್ನ ನಡೆ ನುಡಿಯನ್ನು ನೋಡಿ ಜನ ಕಲಿಬೇಕು, ನಿನ್ನ ಫಾಲೋ ಮಾಡ್ಬೇಕು. ಏನ್ ಫಾಲೋ ಮಾಡ್ಬೇಕು? ನೀನ್ ನೋಡ್ಬಿಟ್ಟು ಹಿರಿಯರಿರ್ಲಿ, ಕಿರಿಯರಿರ್ಲಿ, ಯಾರೇ ಇರ್ಲಿ, ದೌರ್ಜನ್ಯ ದಬ್ಬಾಳಿಕೆಗಳು ಮಾಡ್ಬಿಟ್ಟು ಅಧಿಕಾರಗಳ ದುರುಪಯೋಗ ಮಾಡ್ಕೊಂಡು ಅಹಂಬಿಂದನ
ಮೀರಿ ಅಮ್ಮ ಅಕ್ಕ ಒದಿತೀನಿ ಬಡಿತೀನಿ. ಏನಿದು? ಯಾವ ಸಮಾಜದಲ್ಲಿ ಬದುಕಿದ್ಯಾ ನೀನು? ಯಾವ ಸಮಾಜದಲ್ಲಿ ಬದುಕಿದ್ಯಾ? ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೇ, ವ್ಯವಸ್ಥೆ ಅಲ್ಲ. ಆ ವ್ಯವಸ್ಥೆ ಒಳಗಿನ ಒಬ್ಬ ಅಧಿಕಾರಿ. ನಿಮಗೆ ಚೆನ್ನಾಗಿ ಜ್ಞಾಪಕ ಇರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಂದು ಇದು ಒಂದು ವ್ಯವಸ್ಥೆ. ಪೊಲೀಸು ಒಂದು ಬಹಳ ಮುಖ್ಯವಾದ ಜನ ಜೀವಗಳು ರಕ್ಷಣೆಯಿಂದನ, ನೆಮ್ಮದಿಯಿಂದ, ನಿರ್ಭೀತಿಯಿಂದ ಬದುಕಲಿಕ್ಕೆ ಮಾಡಿರೋ ಒಂದು ವಿಷಯ, ಒಂದು ವ್ಯವಸ್ಥೆ ಅದು. ಆ ವ್ಯವಸ್ಥೆ ಒಳಗಡೆ ನೀನೊಬ್ಬ ಆಫೀಸರು, ಅಧಿಕಾರಿನೇ ಹೊರತು ಒಟ್ಟಾರೆ ವ್ಯವಸ್ಥೆ ಅಲ್ಲ. ಅನ್ನ ಉಣ್ಣವ್ರು ಇದ್ದಾರೆ ಸಮಾಜದಲ್ಲಿ, ನಾಗರಿಕರಿದ್ದಾರೆ, ಅವರೆಲ್ಲದಕ್ಕೂ ಮೀರಿ ವ್ಯವಸ್ಥೆ ಇದೆ. ವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡಿ ಯಾರು ಮಾಡಕ್ಕಾಗಲ್ಲ. ಹಾಗಾಗಿ ಇವ್ರನ್ನ ರಾಮಯ್ಯನ ತಕ್ಷಣಕ್ಕೇನೆ ಸಸ್ಪೆಂಡ್ ಅನ್ನ ಮಾಡಿ, ಹಿರಿಯ ನಾಗರಿಕರ ಮೇಲೆ ಅನುಚಿತವಾಗಿ ವರ್ತನೆಯನ್ನು ಮಾಡಿ, ದೌರ್ಜನ್ಯ ಮಾಡಿ, ಬೆದರಿಕೆಯನ್ನು ಮಾಡಿ, ಪರಿಶಿಷ್ಟರ ಭೂಮಿಯನ್ನ ಕಬಳಿಸ್ಲಿಕ್ಕೆ ದಗಾಲ್ಬಾಜಿಗಳಿಗೆ ರಕ್ಷಣೆ ಕೂಡ ಕಾಯ್ದೆ ಕಾಲಮಡಿನಲ್ಲಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ಇವರು ರಕ್ಷಣೆ ಕೊಡಿಸ್ಬೇಕು ಅಂತಂದೇಳಿ ನಾವು ಮಾಧ್ಯಮದ ಮುಖಾಂತರ ಕೇಳ್ತಿದ್ದೀವಿ. ನಾವು ಇದನ್ನ ಸುಮ್ಮನೆ ಬಿಡಲ್ಲ. ಇದೇನು ನಿರ್ಲಕ್ಷ್ಯನ ಮಾಡಿದ್ರೆ ನಾವ್ ಇವಾಗ ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದೀರಿ, IG ಸಾಹೇಬ್ರಿಗೆ ಕೊಟ್ಟಿದ್ದೀವಿ, DCR ಕೊಟ್ಟಿದ್ದೀವಿ, ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ. ಇದೆಲ್ಲಾರು ಸೇರ್ಬಿಟ್ಟು ನಾವು ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ಎಲ್ಲಾರ ಮೇಲೆ ದಾಖಲಿಸ್ತೀವಿ. ನಾವ್ ಯಾರ ಹತ್ರ ಹೋಗ್ಬೇಕು? ನಾಗರಿಕರು ಕೈ ಚೇಲಿ, ಇವರೆಲ್ಲ ಕೈ ಚೇಲಿ, ಪೊಲೀಸ್ ಕೈ ಚೇಲಿದ ಮೇಲೆ ಎಲ್ಲರೂ ಹೋಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು. ನಾವು ಹೋಗ್ತೀವಿ ನ್ಯಾಯಾಲಯಕ್ಕೆ. ಇದಕ್ಕೆ ಮುಂಚೆ ಇಲ್ಲೇನಾದ್ರು ಒಂದು ಗಿಡಗಳು ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ರಾಮಯ್ಯನೇ ಆಲಿಬಾಬಾ ಮತ್ತು 40. ಆಲಿಬಾಬಾ ಯಾರು? ರಾಮಯ್ಯ. ಆಲಿಬಾಬಾ ಮತ್ತು 40. ರಾಮಯ್ಯನೇ ಆಲಿಬಾಬಾ. ಇದ್ರಲ್ಲಿ ಒಂದು ಗಿಡ ಮಿಸ್ ಆದ್ರೂ ಅವರ ಪ್ರೊಟೆಕ್ಷನ್ ಇಲ್ದಲೇನೆ, ಅವ್ರ ಮಾರ್ಗದರ್ಶನ ಇಲ್ದಲೇನೆ, ಅವರ ರಕ್ಷಣೆ ಇಲ್ದಲೇನೆ, ಅವರ ಪೋಷಣೆ ಇಲ್ದಲೇನೆ ಅವ್ರು ಯಾರು ಮುಸ್ಲಿಮ್ಸ್ ಅವರು ಇಲ್ಲಿ ಹಂಗೆ ಏಕಾಏಕಿ ಗುಂಡಾಗಳು, ದಗಾಲ್ಬಾಜಿಗಳು ನುಗ್ಗಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಅವನ್ನೆಲ್ಲ ಫೋಟೋ ಹಿಡ್ಬಿಟ್ಟು ಇಲ್ಲಿ ಬಂದಿರಲ್ಲ, ಫೋಟೋ ಹಿಡ್ಬಿಟ್ಟು ಪೊಲೀಸಿಗೆ ಕೊಡ್ಬೇಕಾಯ್ತು. ಅವ್ರದೆಲ್ಲ ಫೋಟೋ ಹಿಡಿದು ಯಾವ್ಯಾವ ಸ್ಟೇಷನ್ಗಳು, ರೌಡಿ ಲಿಸ್ಟ್ಗಳು, ಎಂತೆಂತ ಕ್ರಿಮಿನಲ್ ಕೇಸ್ಗಳಿದ್ದಾರೆ, ಯಾವ್ಯಾವ ಕಚ್ಚರಿಕೆ ಇದ್ದಾನೆ ಅದು ತನಿಖೆ ಆಗ್ಲಿ. ಇಲ್ಲಿಗೆ ಬಂದಿದ್ದವ್ರು, ಇದು ಒಂದು ಮುಗ್ಧ ಹಳ್ಳಿ, ಇದು ಅಮಾಯಕರು ಬದುಕಂತದ್ದು, ಕೃಷಿ ರೈತಾಪಿ ಜನ ಬದುಕಂತ ಜಾಗ ಇದು. ಅಂತ ಗುಂಡಾಗಳು ಸಂಸ್ಕೃತಿ ಇಲ್ಲಿ ಇಳಿತು ಅಂತಂದ್ರೆ ಈ ಮುಗ್ಧರು ರೈತಾಪಿ ಜನಗಳು ಬದುಕಕ್ಕಾದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಒಟ್ಟಾರೆ ಹೇಳ್ತೀನಿ, ಗುಂಡಾಗಿರಿಗೆ, ಲೂಟಿಗೆ, ದಗಾಲ್ಬಾಜಿಗಳಿಗೆ ರಕ್ಷಣೆ ಕೊಡುವಂತ ರಾಮಯ್ಯ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತಂದ್ರೆ ನಾವು ಈ ಮೂಲಕನ ಒತ್ತಾಯ ಮಾಡ್ತೀವಿ.